ಎಸ್ಪೆಷಲಿ ಎಂಡಿಂಗ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಐ ಲವ್ಡ್ ಯತಿರಾಜ್ ಡೈರೆಕ್ಷನ್. ಡೆಫಿನೆಟ್ಲಿ ಈ ಇಸ್ ವರ್ತ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್. ಡೈರೆಕ್ಷನ್ ಚೆನ್ನಾಗಿದೆ, ಹೀರೋ ಚೆನ್ನಾಗಿದೆ ಮಾಡಿದ್ದಾರೆ, ಹೀರೋಯಿನ್ ಆಲ್ಸೋ ಗುಡ್ ಆ್ಯಕ್ಟಿಂಗ್, ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್. ಎಂಡಿಂಗ್ ಮಾತ್ರ ಅಲ್ಟಿಮೇಟ್ ಎಂಡಿಂಗ್. ಎವ್ರಿಬಡಿ ಶುಡ್ ಸಿ ದಿಸ್ ಮೂವಿ. ಕನ್ನಡ ಮೂವೀಸ್ನ ಡೆಫಿನೆಟಾಗಿ ವಿ ಹ್ಯಾವ್ ಟು ಲುಕ್. ಎಷ್ಟು ಸತಿ ಸಾಧ್ಯ ಅಷ್ಟು ಸತಿ ನೋಡಬೇಕಾಗತ್ತೆ. ಖಂಡಿತ ಇದೆ ಮೇಡಮ್. ನಾನು ಹೋಗಿ ನರ್ತಕಿ ಥಿಯೇಟರ್ ನೋಡಬೇಕು ಅಂತ ಆಸೆ. ಯಾಕೆಂದರೆ ಅಲ್ಲಿ ಮಜಾ ಇರುತ್ತೆ ಅನ್ಸುತ್ತೆ. ಮೋಸ್ಟ್ ಪ್ರಾಬ್ಲಮ್ ವೆಲ್ ಡನ್. ಎನಿಯೋ ಐ ಆಮ್ ಫ್ರೆಂಡ್ ಆಫ್ ಡೈರೆಕ್ಟರ್ ಯತಿರಾಜ್. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಹಿಮ್. ಯೂತು ಇಂಥ ಸಿನಿಮಾಗಳು ನೋಡೋದಕ್ಕೆ ಬಹಳ ಇಷ್ಟವಾಗಿರುವಂತಹ ಮೂವಿ ಆಗಿದೆ. ಇಲ್ಲಿ ನಮಗೆ ವಿದೇಶಗಳಿಗೆ ಹೋಗಿ ಬಹಳ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ತೆಗೆದು ಏನೇನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಿ ಸಿನಿಮಾಗಳು ಮಾಡೋವಂಥ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ಯ ಭಾಷೆಗಳಲ್ಲಿ. ನಮ್ಮ ಕನ್ನಡ ಮೂವಿನಲ್ಲಿ ಇಂಥ ಮೂವಿ ಬಂದಿರೋದು ನಿಜವಾಗ್ಲೂ ಬಹಳ ಬಹಳ ಖುಷಿ ಆಗ್ತಾ ಇದೆ. ಜನನೂ ಕೂಡ ಅಂದರೆ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಇಂಥ ಒಂದು ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲಿ ಅಂತ ನಾನು ಬಹಳ ಬಯಸ್ತೇನೆ. ನಾನು 20 ವರ್ಷ ಆಗಿದೆ ಸಿನಿಮಾ ನೋಡಿ. ಇವತ್ತು ನಮ್ಮ ಮೇಡಮ್ ಅವರು ಬಲವಂತ ಮಾಡಿ ಕರ್ಕೊಂಡು ಬಂದರು. ಬಹಳ ಒಂದು ಒಳ್ಳೆ ಮೂವಿನೇ ನೋಡಿದೆ ಅಂತ ಅನ್ನಿಸ್ತು. ಅದರಲ್ಲೂ ಹೀರೋಯಿನ್ ಪಾತ್ರ, ಹೀರೋ ಪಾತ್ರ ತುಂಬ ಚೆನ್ನಾಗಿದೆ. ಬಹಳ ಏನೋ ತುಂಬ ಅಚ್ಚು ಇಲ್ಲದೆ ಅವರು ಪರವಾಗಿಲ್ಲ, ಬಟ್ ನೋಡೋವಂಥ ಸಿನಿಮಾ ಎಲ್ಲರೂ ಕೂಡ ನೋಡಿ ಅಂತ ಎಲ್ರಿಗೂ ವಿನಂತಿಸ್ತಾ ಇರ್ತಾರೆ. ನಾನು ಆರ್ಟಿಸ್ಟೇ, ಪೌರಾಣಿಕ ಸಾಮಾಜಿಕ ಆಶಾ ಅಂತ. ನನಗೆ ತುಂಬ ಇಷ್ಟ ಆಯಿತು. ನಾನು ಮೂವಿ ಎಲ್ಲ ಮಾಡಿದ್ದೀನಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ ತುಂಬ. ಈಗಿನ ಪ್ರೆಸೆಂಟು ಯಾರೇ ಒಬ್ಬ ತಂದೆ ಆದ್ರೂ ಮಕ್ಕಳ ಮೇಲೆ ಅನುಮಾನ ಪಡಬಾರ್ದು ಅಂತ ಈ ಫಿಲಮಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯಾವುದೇ ತಂದೆಯಲ್ಲಿ ಮಗಳ ಮೇಲೆ ನಂಬಿಕೆ ಇದ್ದರೆ ಇಂಥ ಫಿಲಮ್ಗಳು ನೋಡೋದ್ರಿಂದ ಅರ್ಥ ಆಗುತ್ತೆ. ಯಾವುದೇ ಒಂದು ಹೆಣ್ಮಗು ಆದ್ರೂ ದುಡುಕಿ ಜೀವನದಲ್ಲಿ ತಪ್ಪು ನಿರ್ಧಾರ ತಾಂಬಾರ್ದು ಅಂತ ಹೇಳ್ಬಿಟ್ಟು ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಹೆಣ್ಮಕ್ಳನ್ನ ಫ್ರೆಂಡ್ಸ್ ಆಗಿ ನೋಡಬೇಕು. ವಯಸ್ಸಿಗೆ ಬಂದಮೇಲೆ ತಂದೆ ತಾಯಿ ಅನುಮಾನಗಳನ್ನ ಪಡಬಾರ್ದು. ಅವ್ರ ಇಷ್ಟ ಕಷ್ಟಗಳನ್ನ ನಾವು ನೋಡ್ಕೊಂಡು ಹೋಗಬೇಕು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ. ಮಾನ್ವಿ ತಾರಕರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಹೀರೋಯಿನಿಗೆ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಸಂಗೀತ ಮೇಡಮ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ. ಸ್ಟೋರಿ ಚೆನ್ನಾಗಿತ್ತು, ಚೆನ್ನಾಗಿದೆ. ನೋಡಿ ಎಲ್ಲರೂ ಬಂದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಮೂವಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದು ಕಂಪ್ಲೀಟ್ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಮನ್ವಿತ್ ಅವರು ಅಭಿನಯ ಮಾಡಿದ್ದಾರೆ. ನಮ್ಮ ರೇಖಾದಾಸ್ ಮಗಳು, ಓಂ ಪ್ರಕಾಶ್ ಮಗಳು ಹೀರೋಯಿನ್ ಆಗಿ. ಒಂದು ತಾಯಿ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಸಿನಿಮಾ ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ. ಲವ್ ಸ್ಟೋರಿ ಇಷ್ಟ ಆಯಿತಾ? ಹಾಂ, ಇದೆ ಮೇಡಮ್. ಲವ್ ಸ್ಟೋರಿ ಇದೆ, ತಾಯಿ ಮಗನ ಸೆಂಟಿಮೆಂಟ್ ಇದೆ, ಪ್ರೀತಿ ಇದೆ. ಸೊ ಓವರಾಲಾಗಿ ಎಲ್ಲ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಬೇರೆ ಏನಾದರೂ ಈ ಸಿನಿಮಾನ ವೀಕ್ಷಕರು ಯಾಕೆ ನೋಡಬೇಕು? ವೀಕ್ಷಕರಾಗಿ ನೀವು ನೋಡಬೇಕಂದ್ರೆ ನೋಡಿ, ಈಗ ತಾಯಿ ಮಗಂದು ಒಂದು ತುಂಬ ಇಂಪಾರ್ಟೆಂಟು ಸೆಂಟಿಮೆಂಟ್ ಇದೆ. ಅಂದರೆ ಮಗನಿಗೆ ಬೇಕಾದದ್ದು ತಾಯಿ ಯಾವ ರೀತಿ ತಂದು ಕೊಡ್ತಾಳೆ ಅನ್ನೋದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅದ್ಭುತವಾಗಿ ಮೂಡಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ. ಯಾಕಂದರೆ ನನ್ನ ಫ್ರೆಂಡು ಡೈರೆಕ್ಷನ್ ಯತಿರಾಜು ಅಂತ, ಒಂದು 20 ವರ್ಷದ ಪರಿಶ್ರಮ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾನೆ. ಫಸ್ಟ್ ಹಾಫ್ ಏನೋ ಸ್ವಲ್ಪ ಹಾಗೆ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಎಷ್ಟೇ ಇದು ನಮ್ಮ ಲವ್ ಸ್ಟೋರಿಗೂ ಸ್ವಲ್ಪ ನಿಯರ್ ಇದೆ. ಬಸ್ ಸ್ಟಾಪಲ್ಲೇ ಎಂಡ್ ಆಗುತ್ತೆ ಅಂದ್ಕೊಂಡೆ, ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಲ್ರಿಗೂ ಒಂಥರ ಇಷ್ಟ ಆಗೋಂಥ ಥರ ತುಂಬ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಮ್ಯೂಸಿಕ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಅಂತ ಎಕ್ಸ್ಟ್ರಾಡಿನರಿ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಹಾಡುಗಳು ತುಂಬ ಇಷ್ಟ ಆಯಿತು ನನಗೆ. ಯಾವ ಹಾಡು ಇಷ್ಟ ಆಯಿತು? ಅದೇ ಮತ್ತೆ ತುಂಬ ಇಷ್ಟ ಆಯಿತು. ಮತ್ತು ಬೇರೆ ಹಾಡು ಇಷ್ಟ ಆಯಿತು. ಓಕೆ. ಎರಡನೇ ಹೀರೋಯಿನ್ ಕೈ ಕೊಟ್ಟು ಚೆನ್ನಾಗಿಲ್ಲ. ಅವ್ರ ಮದುವೆ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು. ಹುಡುಗಿ ಫ್ಯೂಚರಲ್ಲಿ ಓದಬೇಕು, ಕೆಲಸಕ್ಕೆ ಹೋಗಬೇಕು ಅಂತ ಇದ್ಲಲ್ಲ, ಆಸೆ ನೆರವೇರೋದು ಅದು ಇನ್ನೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ.
ಸಿನಿಮಾ ಸಂಜು ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಸಂಜು ವೆಡ್ಸ್ ಗೀತಾ ಅಂತ ಒಂದು ಸಿನಿಮಾ ಲವ್ ಸ್ಟೋರಿ ಸಿನಿಮಾ ನೋಡಿದ್ವಿ. ಈಗಿನ ಟ್ರೆಂಡಲ್ಲಿ ಲವ್ ಸ್ಟೋರಿ ಸಿನಿಮಾ ಬರ್ತಿಲ್ವಲ್ಲಪ್ಪ ಅನ್ನೋದು ಒಂದು ಫೀಲ್ ಇತ್ತು. ಇವತ್ತಿನ ಕಾಲದಲ್ಲೂ ಅಂದರೆ 5G 6G ಓಡೋ ಅಂಥ ಕಾಲದಲ್ಲೂ ಕೂಡ ಒಂದು ಪ್ಯೂರ್ ಲವ್ ಸ್ಟೋರಿ ಒಂದು ಅದ್ಭುತವಾಗಿದೆ ಅಂತ ತೋರಿಸ್ಕೊಟ್ರು. ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿದೆ. ಆಮೇಲೆ ಒಂದು ಒಳ್ಳೆ ಜಾಗದಲ್ಲಿ ಮಡಿಕೇರಿ ಸಕಲೇಶ್ಪುರ ಕಡೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಪರಿಸರನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಾತ್ವಿಕಾ ಮೇಡಮ್ ಮತ್ತು ಸಂಗೀತ ಮೇಡಮ್ ಅಂದರೆ ಪ್ರತಿಯೊಬ್ಬ ಒಂದು ಗಂಡು ಮಗುಗೂ ಇಂಥ ತಾಯಿನೇ ಇರಬೇಕು ಅನ್ನೋ ಲೆವೆಲ್ಗೆ ಸಂಗೀತ ಮೇಡಮ್ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಶ್ರಾವ್ಯ ಕೂಡ ಇವತ್ತಿನ ಟ್ರೂ ಲವ್ಗಳು ಸಿಗ್ತಾ ಇಲ್ಲ ಅಲ್ವಾ, ಇವತ್ತಿನ ಬ್ಯಾಂಗ್ಳೂರ್ ಸಿಟಿ ಆಗಿರ್ಬೋದು, ಕಲರ್ಫುಲ್ ಲೈಫಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಅಷ್ಟೇ, ಇದು ಮೊದಲನೇ ಮೂವಿ ಅಂತ ಅನ್ನಿಸ್ತಾ ಇಲ್ಲ. ಹೀರೋ ಆ್ಯಕ್ಷನ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಫೈಟ್ ಬರುತ್ತೆ, 2 ಫೈಟು, ಸಾಂಗ್ ಆಗಲಿ ಎಲ್ಲ ಅದ್ಭುತವಾಗಿದೆ. ಎಷ್ಟೋ ವರ್ಷಗಳ ಮೇಲೆ ಪ್ಯೂರ್ ಬೇರೆ ಎಲ್ಲ ಮೂವಿನಲ್ಲಿ ಇರೋ ಥರ ರೊಮ್ಯಾನ್ಸು ಅದು ಇದು ಏನೂ ಇಲ್ಲ. ವೆರಿ ಡಿಫ್ರೆಂಟ್ ಆ್ಯಂಡ್ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಇಸ್ ಬ್ಯೂಟಿಫುಲ್. ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಮೂವಿ ನೋಡಿ ನಮ್ಮ ಎಂಟೈರ್ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹಿಂದೆ ಹೋಗಿ ಅವ್ರಿಗೆ ಜಾಗನೇ ಬಿಡ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಹೇಗೆ ಮಾಡಿದಾಳೆ ಅಂತ ನೀವೆಲ್ಲ ನೋಡಿರ್ತೀರ. ಈಗಲಾದರೂ ಅವಳಿಗೆ ಬ್ರೇಕ್ ಸಿಗಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ನನ್ನ ಮಕ್ಕಳು ಇಲ್ಲೇ ಹುಟ್ಟು ಬೆಳೆದವರು. ನನ್ನನ್ನು ಹೇಗೆ ಬೆಳೆಸಿದ್ದೀರಾ ನೀವು ನಮ್ಮ ಕನ್ನಡ ಜನತೆ. ನನ್ನ ಮಗಳನ್ನೂ ಹಾಗೆ ಪ್ರೀತಿಯಿಂದ ಬೆಳೆಸಿ, ನಮ್ಮ ಕನ್ನಡನ ಬೆಳೆಸಿ, ಕನ್ನಡದ ಮಕ್ಕಳನ್ನ ಬೆಳೆಸಿ. ನಾನು ಕನ್ನಡದವಳು, ನನ್ನ ಮಗಳು ಕನ್ನಡದವಳು, ಬೆಳೆಸಿ ನನ್ನ ಮಗಳನ್ನ ಅಂತ ಕೇಳ್ಕೊತೀನಿ. ನನ್ನ ಮಗಳು ಮತ್ತು ಹೀರೋ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಯತಿರಾಜ್ ಅವರು ತುಂಬ ಒಳ್ಳೆ ಕತೆ ತಗೊಂಡಿದ್ದಾರೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಯಾವಾಗಲೂ ಸಾಯೋರನ್ನು ಬದುಕಿಸ್ಬಿಡ್ತಾರೆ, ಅದು ಮಾಮೂಲು ಸ್ಟೋರಿ. ಇದು ತುಂಬಾ ಡಿಫ್ರೆಂಟಾಗಿ ತಗೊಂಡಿರೋದು ಯತಿರಾಜ್ ಅವರಿಗೆ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ಸಂಜು ಟೀಮ್ಗೆ ಆಲ್ ದಿ ಬೆಸ್ಟ್. ಹೇಳಿ ಹೇಗಿದೆ ಫಿಲಮ್? ತುಂಬ ಚೆನ್ನಾಗಿದೆ, ದಯವಿಟ್ಟು ನೋಡಿ. ಕನ್ನಡ ಚಿತ್ರನ ಥಿಯೇಟರಲ್ಲೇ ನೋಡಿ, ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಸೂಪರ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಮಗುಗೆ ಒಳ್ಳೇದಾಗಲಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹೀರೋ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. 2 ಫೈಟ್ ನೀವು ತುಂಬ ಚೆನ್ನಾಗಿ ಹೈಟು ಪರ್ಸನಾಲಿಟಿ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಆಮೇಲೆ 2 ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗೂ ಮಾಡಿದ್ದಾರೆ. ಇಂಟ್ರೋಲ್ ಆದಮೇಲೆ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಮೂವಿ ಅಂತ ಹೇಳ್ಬೋದು, ಒಂದೊಳ್ಳೆ ಮೂವಿ ಅಂತ ಹೇಳ್ಬೋದು. ಯತೀಶ್ ರಾಜ್ ನಾಯ್ಡು ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ನು ಮತ್ತು ಮೇಕಿಂಗ್ ಚೆನ್ನಾಗಿದೆ. ಮತ್ತು ಸಂಗೀತ ಮೇಡಮ್ದು ಒಂದು ತಾಯಿ ಮಗಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹೊಸಬ್ರಿಗೆ ಆದ್ಯತೆ ಕೊಡಿ. ಯಾಕೆಂದರೆ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ, ಎಲ್ಲ ಈ ಬಜೆಟ್ ಸಿನಿಮಾ ಮಾಡೋಕ್ಕಾಗಲ್ಲ. ಹೊಸಬ್ರಿಗೆ ಆದ್ಯತೆ ಕೊಡಿ. ಥ್ಯಾಂಕ್ ಯು. ತಾಯಿ ಮಗನ ಬಾಂಧವ ಫಿಲಿಮ್ ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆದರೆ ಒಂದೇ ಒಂದು ನನ್ನ ಮನಸ್ಸಿಗೆ ನೋವಾಗಿದ್ದೇನೆಂದರೆ ಹ್ಯಾಪಿ ಎಂಡಿಂಗ್ ಇರಬೇಕಾಗಿತ್ತು. ಅದೊಂದು ಅದರದೇನು ಓವರಾಲ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟ ಬಿದ್ದು ನಮ್ಮ ಒಳ್ಳೆ ಕನ್ನಡ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಈ ಕಾಲಕ್ಕೆ ಎಲ್ಲರೂ ನೋಡೋವಂಥ ಫಿಲಮು. ಎಲ್ಲರೂ ನೋಡಿದ್ರೆ ಒಳ್ಳೆಯದು ಅನ್ಸುತ್ತೆ. ಲಾಸ್ಟ್ ಸೀನ್ ಮಾತ್ರ ತುಂಬ ಚೆನ್ನಾಗಿದೆ. ಲೈಟ್ ಟಚ್ ಆಯ್ತು, ಅದು ಹಾರ್ಟ್ ಟಚ್ ಆಯ್ತು. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ಫಿಲ್ಮ್ ಅವ್ರಿಗೆ. ಮೂವಿಯಿಂದ ಒಳ್ಳೆ ಮೆಸೇಜ್ ಬಂದಿದೆ. ಟೀಚರ್ಸಿಂದ ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಆ್ಯಂಡ್ ಯತಿರಾಜ್ ಆ್ಯಂಡ್ ಟೀಮ್. ಹೊಸ ಪ್ರಯತ್ನ, ಹೊಸ ಹೀರೋ, ಕತೆ ಕಾಮಿಡಿ ಎಂಡ್ ಆಗಬೇಕಾಯ್ತು ಅಂತ ಇಷ್ಟ. ಎಂಡಿಂಗ್ ಚೆನ್ನಾಗಿದೆ. ಒಬ್ಬೊಬ್ಬರ ಅಭಿಪ್ರಾಯ ಇದೆ. ಹೊಸ ಪ್ರಯತ್ನಕ್ಕೆ ನಾವು ಆಲ್ ದಿ ಬೆಸ್ಟ್ ಹೇಳೋಣ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹೀರೋಯಿನ್ ಬದುಕಬೇಕಿತ್ತು ಅಂತ ಅನ್ನಿಸ್ತು. ಯಾಕೆ ಅಂದರೆ ಎಲ್ಲೋದ್ರೂ ಹೀರೋಯಿನೇ ಯಾಕೆ ಸಾಯಬೇಕು, ಹೆಣ್ಮಕ್ಳು ಯಾಕೆ ಸಾಯಬೇಕು? ಸ್ವಲ್ಪ ಬದುಕು ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಟೀಮ್ಗೆ ಅಭಿನಂದನೆಗಳು. ತುಂಬ ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದು ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಮತ್ತೆ ತುಂಬ ಚೆನ್ನಾಗಿದೆ. ಈಗ ಬರುವಂಥ ಎಲ್ಲ ಫಿಲಮ್ಕಿಂತ ಭಿನ್ನವಾಗಿದೆ. ತುಂಬ ಚೆನ್ನಾಗಿದೆ. ಸರಳವಾದ ಒಂದು ಪ್ರೇಮ ಕಥೆ, ತುಂಬ ಚೆನ್ನಾಗಿದೆ.
ಆ್ಯಕ್ಚುಲಿ ವೆರಿ ನೈಸ್, ಎಸ್ಪೆಷಲಿ ಫಾರ್ ಆಲ್ಕೋಹಾಲಿಕ್ ಕಿಡ್ಸ್ನ ಮದರ್ ಯಾವ ಥರ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಸಪೋರ್ಟ್ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಸೋಷಿಯಲ್ ಮೆಸೇಜ್. ಐ ಫೀಲ್ ಎವ್ರಿ ಒನ್ ಶುಡ್ ವಾಚ್ ದಿಸ್. ಅಬ್ಸಲ್ಯೂಟ್ಲಿ ವೆರಿ ಫೈನ್ ಮೂವಿ. ನೈಸ್ ಮೂವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನಾವು ಅಂದ್ಕೊಳೋದಕ್ಕಿಂತ ತುಂಬ ಫಿಲಮ್ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ ಕೂಡ. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸಬ್ರನ್ನ ಎಲ್ಲರೂ. ನಾನು ಕಾಲೇಜ್ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾಲಿ 12-13 ಕ್ಯಾರೆಕ್ಟರ್ ಬರುತ್ತೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಂದು ಕೂಡ. ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್ ನಂದು. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ನಾನು ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಮಾತು. ಥ್ಯಾಂಕ್ ಯು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ. ಎಷ್ಟೋ ಜನ ಆ್ಯಕ್ಷನ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮೆಸೇಜ್ ಇರೋಂಥ ಲವ್ ಸ್ಟೋರಿ. ತಾಯಿಯಾದವಳು ತನ್ನ ಮಗನ್ನ ಯಾವ ರೀತಿಯಾಗಿ ತಿದ್ದುತ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಮೂವಿ. ಇದನ್ನು ಪ್ರತಿಯೊಬ್ಬರು ನೋಡಬೇಕು, ಈ ಥರ ಸಿನಿಮಾನ ಬೆಳೆಸಬೇಕು. ದಯವಿಟ್ಟು ಎಲ್ಲರೂ ಕನ್ನಡಿಗರ ಈ ಸಿನಿಮಾ ನೋಡಿ ಪ್ಲೀಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.